ಚಿಕ್ಕಿ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವು ಇವಾಗ ನೋಡ್ತಿರೋ ವ್ಲಾಗ್ ಬಂದು 23rd 24th ಮದುವೆ ವ್ಲಾಗ್ ಆಗಿರುತ್ತೆ ನನ್ನ ಕಸಿನ್ದು. ಮುಂದೇನೆಲ್ಲ ಆಗುತ್ತೆ ಶಾಸ್ತ್ರಗಳು ಎಲ್ಲದು ಗೊತ್ತೇ ಇದೆ, ಬಟ್ ಅದನ್ನು ನಾನು ವಿಡಿಯೋ ಮುಖಾಂತರ ನಮ್ಮ ಮನೆಯಲ್ಲಿ ಹೇಗೆ ನಡೀತು ಅನ್ನೋದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡ್ಕೊಂಡು ಬನ್ನಿ. ನೀವು ಇವಾಗ ಇಲ್ಲಿ ನೋಡ್ತಿರೋದು ಬಂದು ಚೌಟ್ರಿಗೆ ಹೊರಡಬೇಕಾಗಿರೋ ಸಮಯ. ಸೊ ಆ ಟೈಮಲ್ಲಿ ಆರತಿ ಮಾಡಿ ಹಾಲನ್ನು ಕುಡಿಸಿ ಅದೇ ಸ್ವಲ್ಪ ಶಾಸ್ತ್ರಗಳಿದೆ ಅಲ್ಲ, ನಮ್ಮ ಹೆಣ್ಮಗಳನ್ನು ಬೇರೊಬ್ಬರು ಮನೆಗೆ ಕಳಿಸ್ಕೊಡ್ತಿದ್ದೀವಿ ಅನ್ನೋದು ಇದೆಲ್ಲ ತುಂಬ ಭಾರ ಆ್ಯಕ್ಚುಲಿ. ಆ್ಯಂಡ್ ಅದೇ ಇಲ್ಲಿ ನಡೀತಾ ಇದೆ. ಚೌಟ್ರಿಗೆ ಹೊರಡೋ ಟೈಮ್ ಆಗೋಗಿದೆ. ಸೊ ಇಲ್ಲಿ ಫಂಕ್ಷನ್ ನೋಡ್ತಿರ್ಬೋದು ನೀವು ನಮ್ಮ ಚಿಕ್ಕಪ್ಪನ ಫೇಸಲ್ಲಿ. ಆರತಿ ಮುಗಿಸ್ಬೇಕು, ಹೊರಡಬೇಕು, ಲೇಟ್ ಆಗಿಬಿಟ್ರೆ ಅನ್ನೋ ಥರ ಅದು ಇದ್ದೇ ಇರುತ್ತಲ್ವ ತಂದೆ ತಾಯಿಗೆ. ಯಾವುದೇನು ಹೆಚ್ಚು ಕಮ್ಮಿ ಆಗಬಾರ್ದು. ಆ್ಯಂಡ್ ಅವಳ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಯಾವುದೇನು ತೊಂದರೆ ಆಗದಲ್ಲಿ ನಡಿಬೇಕು ಅನ್ನೋದು. ನೋಡಲ್ಲಿ ಈಗ ನೀನು ಗಟ್ಟಿಗಿದೆಯಾ, ನೀನೇ ಹೇಳ್ಬೇಕು, ಅದನ್ನ ಒತ್ಕೋಬೇಕು ಅಂತ. ಅದೇ ಅಲ್ಲಿ ವೀರ ಪ್ರತಾಪ ಆಂಜನೇಯ ಇಲ್ಲ, ವೀರ ಪ್ರತಾಪ ಆಂಜನೇಯ ಒಮ್ಮಿನೇ ವಿಂಡ ವಿಂಡ ಬೆಂದಿಗ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟು ಚೌಟ್ರಿಗೆ ಬಂದ್ವಿ. ಮನೇಲಿದ್ದವು ಇನ್ನೇನು ಬಳೆ ಶಾಸ್ತ್ರ ಶುರು ಆಗೇ ಬಿಡ್ತು. ಆ್ಯಂಡ್ ನಾವ್ಯಾರೂ ಹೋಗಲಿಲ್ಲ ಬಳೆ ಶಾಸ್ತ್ರಕ್ಕೆ. ಬಟ್ ನಾನು ಚಿಕ್ಕಿದ್ದೀರೆಲ್ಲರೂ ಹೋದರು. ಅವ್ರದ್ದೆಲ್ಲರದು ಫೋಟೋಸು ವೀಡಿಯೋಸ್ ಕ್ಯಾಪ್ಚರ್ ಮಾಡೋದ್ರಲ್ಲಿ ನಾವು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಬಿಕಾಸ್ ನಿಮಗೆ ತೋರಿಸ್ಬೇಕಲ್ಲ. ಆ್ಯಂಡ್ ಈ ಸೆಷನ್ನ ಮುಗಿಸ್ಕೊಂಡು ನಾವು ಹೋಗಿದ್ದು ನೈಟ್ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ. ಆ್ಯಕ್ಚುಲಿ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿ ಹೊಸದಾಗಿ ನಾನು ನನ್ನ ಔಟ್ಫಿಟ್ನ ಟ್ರೈ ಮಾಡಿರೋವಂಥದ್ದು ನಾನೇ ಸ್ಯಾರಿಯಿಂದ. ಲುಕ್ ಹೇಗಿದೆ ನೀವೇ ನೋಡಿ. ಇದಾಗಿದೆ ನನ್ನ ರಿಸೆಪ್ಷನ್ ಲುಕ್. ಹೇಗಿದೆ ರೇಟ್ ಮಾಡಿ ಔಟ್ ಆಫ್ 10. ಇವರು ಬಂದು ಹುಡುಗಿ ತಂಗಿ. ಫೋಟೋ ಸೆಷನ್ ನಡೀತಾ ಇದೆ. ನಮಗೆ ಟೈಮ್ ಪಾಸ್ ಮಾಡಬೇಕಲ್ಲ, ಬಿಕಾಸ್ ಚೌಟ್ರಿಗೆ ಹೋದ್ಮೇಲೆ ನಮಗೆ ಅಂತ ಏನು ಕೆಲಸ ಇರೋದಿಲ್ಲ. ದೊಡ್ಡವ್ರು ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವು ಒಂದಷ್ಟು ಫೋಟೋ ಸೆಷನ್ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಮಲ್ಕೊಂಡು ಎದ್ವಿ. ಬೆಳಿಗ್ಗೆ ಎದ್ಮೇಲೆ ಗೊತ್ತಲ್ಲ ಹುಡುಗಿದು ಗೌರಿ ಪೂಜೆ ನಡಿಬೇಕು. ಸೊ ಅದಿಲ್ಲಿ ನಡೀತಾ ಇದೆ. ಮುಂದೆ ಶಾಸ್ತ್ರನೆಲ್ಲ ನೀವೇ ನೋಡ್ತಾ ಬನ್ನಿ. ನನಗೆ ಪುಟ್ಟ ಗೌರಿ ತುಂಬ ಸಖತ್ ಕ್ಯೂಟ್ ಅನ್ನಿಸ್ತು. ಆ್ಯಂಡ್ ಶಾಸ್ತ್ರ ಎಲ್ಲ ಇಲ್ಲಿ ನಡೀತಾ ಇದೆ. ನೀವು ನೋಡ್ಬೋದು ಅವರಿಬ್ಬರು ಫೇಸಲ್ಲಿ ಎಷ್ಟು ಮಂದಹಾಸ ಇದೆ ಅಥವಾ ಅವರೆಷ್ಟು ಖುಷಿಯಾಗಿದ್ದಾರೆ ಅಂತ. ವಿ ವಾಸ್ ಸೋ ಹ್ಯಾಪಿ. ಮುಹೂರ್ತಕ್ಕೆ ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ ಇದೆ. ಸೊ ವಿ ವಾಸ್ ಸೋ ಎಕ್ಸೈಟೆಡ್.
ನನ್ನಿ ಹೃದಯಾನ ನಿಂಗೆ ಅಡಮಾನ ಇಡಲು ಓಡೋಡಿ ನಾ ಬಂದೆನ ನನ್ನ ವರದಾನ ನನ್ನ ಬಹುಮಾನ ನನ್ನ ಖುಷಿಗೆಲ್ಲ ನೀ ಕಾರಣ ಬರಗಾಲಿತ್ತು ಬಾರಮ್ಮ ನನ್ನ ಎದೆಯೊಳಗೆ ನೀ ಬರಗಾಲಿತ್ತು ಬಾರಮ್ಮ ಬರಗಾಲಿತ್ತು ಬಾರಮ್ಮ ನನ್ನ ಎದೆಯೊಳಗೆ ನೀ ಬರಗಾಲಿತ್ತು ಬಾರಮ್ಮ ಬಾರಮ್ಮ. ಆ್ಯಂಡ್ ಇವಾಗ ಕ್ವಿಕ್ ಫೋಟೋ ಸೆಷನ್ ನಡಿಬೇಕು ಬಿಕಾಸ್ ಗೊತ್ತಲ್ಲ, ಮುಹೂರ್ತಂ ಲುಕ್ ಆಗಲಿ, ರಿಸೆಪ್ಷನ್ ಲುಕ್ ಆಗಲಿ, ಅಥವಾ ಹುಡುಗಿ ಜೊತೆ ಆಗಲಿ, ಯಾವ ಟೈಮ್ ಅಂದರೂ ನಾವು ಬಿಡಲ್ಲ, ಯಾವ ಗ್ಯಾಪ್ ಸಿಕ್ಕಿದ್ರೂ ಫೋಟೋ ತೆಗೆಸ್ಕೊಳ್ತೀವಿ. ಸೊ ಅದೇ ಇಲ್ಲಿ ನಡೀತು. ಫೋಟೋ ಸೆಷನ್ ಮುಗಿಸಿ ನಾವು ಊಟಕ್ಕೆ ಹೋಗಬೇಕಿತ್ತು, ನನ್ನ ಹಸ್ಬೆಂಡ್ ರಿಟರ್ನ್ ಆಗಬೇಕಿತ್ತು ಅಂತ ಬಂದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಬೆಸ್ಟ್ ಅಣ್ಣ CT ರವಿ ಅಣ್ಣ ಸಿಕ್ಕಿದ್ರು. ಸೊ ಅವ್ರ ಜೊತೆಲಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಇಲ್ಲ, ಒಂದಷ್ಟು ಕ್ಲಿಪ್ಸ್ಗಳನ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲ್ಲ ಬಿಕಾಸ್ ಬ್ಯುಸಿ ಆದೆ. ನನ್ನ ಹಸ್ಬೆಂಡ್ ಹೊರಡಬೇಕಿತ್ತು, ಅತ್ತೆ ಮಾವ ಹೊರಡಬೇಕಿತ್ತು. ಸೊ ಆ್ಯಂಡ್ ನೆಕ್ಸ್ಟ್ ಡೇ ನಾನು ನನ್ನ ಚಿಕ್ಕಿ ಹುಡುಗಿ ಜೊತೆ ಹುಡುಗನ ಮನೆಗೆ ಹೋಗಬೇಕಾಗಿತ್ತು. ಸೊ ಹೋದ್ವಿ. ಏನದಿಲ್ಲ, ಇಬ್ರು ಬಂದಲ್ಲ, ಅವರಿಬ್ರು ಹುಡುಗ ಹುಡುಗಿ ಆ ಕಡೆ ಬೆಳ್ಳುಳ್ಳಿ ಬಂದು ಅದೇ ನೀನು ನದಿ ಕಟ್ತಾನೆ ಬಾ. ಯಾವಾಗ? ಈಗ ಸಾಯಂಕಾಲ ನಾವು ಹೋಗ್ತೀವಿ. ಇವಾಗ ನೀವು ನೋಡ್ತಿರೋದು ಬಂದು 25th ವ್ಲಾಗ್. ಅಂದರೆ ಹುಡುಗನ ಮನೇಲಿ ಒಂದು ರಿಸೆಪ್ಷನ್ ಇತ್ತು. ಸೊ ಅಲ್ಲಿ ಡೀಪ್ ಡಿಸ್ಕಷನ್ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ, ಹೇಗೆಲ್ಲರೂ ರಿಟರ್ನ್ ಹೋಗಬೇಕು ಅನ್ನೋದ್ರ ಬಗ್ಗೆ. ಸೊ ನೋಡಿ ಎಷ್ಟು ಕ್ಯೂಟಾಗಿ ನಮ್ಮ ಹುಡುಗನ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಕ್ವಿಕ್ಕಾಗಿ ಸೇಮ್ ಹೊಸ್ದಾಗಿ ರೆಡಿ ಆಗಿರ್ತೀವಿ, ಮತ್ತೆ ಫೋಟೋ ಸೆಷನ್ ನಡಿಲೇಬೇಕಲ್ಲ. ಸೊ ಅದಿಲ್ಲಿ ನಡೀತಾ ಇದೆ. ಆ್ಯಂಡ್ ನಾನೀಗ ಹಾಕಿರೋ ಔಟ್ಫಿಟ್ ಬಂದು ಇಳಕಲ್ ಸ್ಯಾರಿ. ಐ ಲವ್ ದಿಸ್ ಸ್ಯಾರಿ. ಈ ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ 3.5 years ಆಯಿತು. ಸೊ ಇವಾಗ ವೇರ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಐ ವಾಸ್ ಲುಕಿಂಗ್ ಸೋ ಪ್ರಿಟಿ, ಲವಿಂಗ್ ಮೈ ಸೆಲ್ಫ್ ಇನ್ ದಿಸ್ ಸ್ಯಾರಿ. ಕೂತ್ಕ ಹಂಗೆ. ಡಾನ್ಸ್ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ವಿ. ಸೊ ಇದಾಗಿತ್ತು 23rd, 24th, 25th ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.